ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ವರ್ಣಭೇದವನ್ನು ಅವರ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಪ್ರಕೃತಿಯಿಂದ ಬಂದಂಥ ಪ್ರಕೃತಿದತ್ತವಾದ ಕರ್ಮಗಳನ್ನು ಅಂದರೆ ಗುಣದೋಷಗಳಿಗೆ ತಕ್ಕಂತೆ 4 ವರ್ಣಗಳನ್ನು ನಾನೇ ನಿಯಮಿಸಿಕೊಟ್ಟೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಈ ಲೋಕದಲ್ಲಿರುವ ವರ್ಣಭೇದಗಳೆಲ್ಲವೂ ನನ್ನ ಲೀಲಾವಶದಿಂದ ಉತ್ಪನ್ನವಾದರೂ ನಾನು ಇವುಗಳನ್ನು ಸೃಷ್ಟಿಸಲಿಲ್ಲವೆಂಬ ತತ್ವವನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುವರೋ ಅವರು ಸಂಸಾರ ಪಾಶದಲ್ಲಿ ಸಿಲುಕದೆ ಮುಕ್ತರಾಗುವರು. ಈಗ ತಾನೇ ಹೇಳ್ದ ನಾನೇ ಮಾಡಿದೆ ಅಂದ. ಈಗಂತಾನೆ ನಾನು ಮಾಡಿಲ್ಲ ಅನ್ನೋದನ್ನು ಯಾರು ತಿಳ್ಕೊತಾರೋ ಅವರು ಮುಕ್ತರಾಗ್ತಾ ಇದ್ದಾರೆ ಅಂತ. ಏನು ಮಾಡಬೇಕು? ಪರಮಾತ್ಮನೆಂಬುವನು ಯಾವುದನ್ನು ಮಾಡೋದಿಲ್ಲ. ಇಲ್ಲಿ ಅವನು ಸಾಕ್ಷಿ ಮಾತ್ರನಾಗಿರ್ತಾನೆ. ಇಲ್ಲೇನಾಗುತ್ತೆ ಅಂದರೆ ಆಯಾ ಕರ್ಮಗಳು ಗುಣದೋಷಗಳು ಗುಣಗಳ ಸಂಯುಕ್ತವಾಗಿ ಆ ಸ್ವಭಾವಕ್ಕೆ ಅನುಗುಣವಾಗಿ ಆ ಕರ್ಮಗಳು ವಿಂಗಡಣೆಯನ್ನು ಮಾಡಲ್ಪಡ್ತವೆ. ಈಗ ನಾನು ರಜೋಗುಣದವನಾಗಿರ್ತೀನಿ. ರಜೋಗುಣ ಮತ್ತು ಸತ್ವಗುಣದ ಸಮ್ಮಿಳಿತವಾಗಿರ್ತದೆ. ಈಗ ನನಗೆ ಕ್ಷಾತ್ರ ಬುದ್ಧಿ ಬಂದಿರ್ತದೆ ಅಂತ ಇಟ್ಕೊಳ್ಳೋಣ. ಆಗ ನಾನೇನು ಮಾಡ್ತೀನಿ? ಆಯ್ಕೆ ಮಾಡ್ಕೊಳ್ತೀನಿ. ಸಾಹಸ ಕಾರ್ಯಗಳನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಇನ್ನು ಸತ್ವಗುಣ ಸಂಪನ್ನನಾಗಿರ್ತಾನೆ. ಅವನು ವಿದ್ಯಾರ್ಜನೆ ಮತ್ತು ಬೋಧನೆಗಳಲ್ಲೇ ಕಾಲ ಕಳೀತಾನೆ. ಇನ್ನು ರಜೋಗುಣ ಮತ್ತು ತಮೋಗುಣ ಮಿಶ್ರಿತನಾಗಿರ್ತಾನೆ. ಅವನು ಕೃಷಿ ಮಾಡುವುದು, ವ್ಯಾಪಾರ ವಹಿವಾಟುಗಳು ಮಾಡುವುದು, ಕಾರ್ಖಾನೆಗಳು ನಡೆಸುವುದು, ಈ ಥರ ಲಾಭದಾಯಕವಾದ ಹುದ್ದೆಗಳು ಏನಿರ್ತಾವಲ್ಲ ಇವುಗಳಲ್ಲಿ ತೊಡಗಿಸ್ಕೊಳ್ತಾನೆ. ಇನ್ನು ತಮೋಗುಣದ ಪ್ರಭಾವದಿಂದ ಮತ್ತೆ ಕೆಲವರು ಏನು ಮಾಡ್ತಾರೆ? ಯಾರಪ್ಪ ಅವೆಲ್ಲ ಥಿಂಕ್ ಮಾಡೋರು, ಅವೆಲ್ಲ ಆಲೋಚಿಸಿ ಅವೆಲ್ಲ ಜವಾಬ್ದಾರಿ ತಗೊಂಡು ಮಾಡೋರು ಯಾರು? ನನಗದು ಬೇಕಾಗಿಲ್ಲ. ದೈಹಿಕವಾಗಿ ಒಂದಷ್ಟು ಶ್ರಮವನ್ನು ನಾನು ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ದೈಹಿಕವಾಗಿ ಸೇವೆ ಮಾಡಿಬಿಟ್ಟು ಅವರು ಸಮಾಜದಲ್ಲಿ ತೃಪ್ತಿಯನ್ನು ಹೊಂದುತ್ತಾರೆ. ಈ ಥರದ ಕ್ಯಾರೆಕ್ಟರ್ಗಳು ಸರ್ವೇ ಸಾಮಾನ್ಯವಾಗಿ ಒಂದೇ ಕುಟುಂಬದಲ್ಲಿ ಹಲವಾರು ಜನರಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಇರ್ತದೆ. ಅಂಥವರೇ ಅದನ್ನು ವಿಂಗಡಣೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಪರಮಾತ್ಮ ಮಾಡೋದನ್ನ ಪರಮಾತ್ಮ ಮಾಡಲಿಲ್ಲ. ಪರಮಾತ್ಮನ ಆ ಜ್ಞಾನದ ಆ ಚೈತನ್ಯದ ಬಲದಿಂದ ಜೀವಿಗಳು ಅವರೇ ಅದನ್ನು ಉತ್ಪತ್ತಿ ಮಾಡ್ಕೊಂಡಿದ್ದು ವಿಧಾನ ಇದು. ಅಂದರೆ ಪರಮಾತ್ಮನು ಇಲ್ಲಿ ಸಾಕ್ಷಿ ಮಾತ್ರನಾಗಿದ್ನಲ್ಲ, ಅದರಿಂದ ತಾನೇ ಹೊಣೆ ಹೊತ್ಕೊಳ್ತಾನೆ. ಇದನ್ನೆಲ್ಲ ಮಾಡ್ದವನು ನಾನೇ ಅಂತ ಈಗ ಹೇಳ್ತಾನೆ. ತತ್ವದ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡಿದ್ದಾದರೆ ಇವ್ಯಾವನೂ ನಾನು ಮಾಡಲಿಲ್ಲ. ತಾತ್ವಿಕ ದೃಷ್ಟಿಯಿಂದ ನೋಡ್ಬೇಕಂತ ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ತತ್ವವನ್ನು ಯಾರು ಸರಿಯಾಗಿ ಇವುಗಳನ್ನು ನಾನು ಸೃಷ್ಟಿಸಲಿಲ್ಲ ಎನ್ನುವ ತತ್ವವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಸಂಸಾರ ಪಾಶದಲ್ಲಿ ಸಿಲುಕದೆ ಮುಕ್ತರಾಗುವರು. ಅರ್ಥ ಆಗ್ತಾಯಿದೆ ಅಲ್ವ? ಈಗ ವರ್ಣಾಶ್ರಮ ಧರ್ಮವೂ ಲೋಕದಲ್ಲಿ ಇಲ್ಲ, ಜಾತಿ ವ್ಯವಸ್ಥೆಯೂ ಇಲ್ಲ. ಅಜ್ಞಾನಕ್ಕೆ ವಶರಾದ ಜನರು ಮಾಡ್ಕೊಂಡಿರ್ತಕ್ಕಂಥ ಈ ಪರಿಪಾಟಲುಗಳು ಸಮಾಜವನ್ನು ಆಳ್ಗೆಡುವುದೇ ಇದ್ದರೆ ಸಾಕು. ಆದ್ದರಿಂದ ನಾವು ಸರಿಯಾಗಿ ತಿಳ್ಕೊಂಡು ಜೀವನ ಮಾಡಿದ್ರೆ ಸುಖವಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೋದು. ಇನ್ನು ಮುಂದುವರೆದು ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ಇದುವರೆಗೂ ಮುಮುಕ್ಷುಗಳಾಗಿದ್ದವರೆಲ್ಲ ಈ ತತ್ವವನ್ನು ಅರಿತು ಕರ್ಮವನ್ನು ಆಚರಿಸೋ ಮುಕ್ತರಾಗುವರು. ಯಾರ್ಯಾರು ಮುಮುಕ್ಷುಗಳಾಗಿದ್ದರೋ ಅವರೆಲ್ಲ ಈ ತತ್ವವನ್ನು ಅರಿತು ಕರ್ಮಗಳನ್ನು ಮಾಡ್ತಾ ಬಂದರೆ ಅವರೆಲ್ಲರೂ ಮುಕ್ತರಾಗಿಬಿಡ್ತಾರೆ. ಉರಿದ ಬೀಜವನ್ನು ಬಿತ್ತಿದರೆ ಅಂಕುರವು ಉತ್ಪನ್ನವಾಗದಿರುವಂತೆ. ಈಗ ಕಾಳುಗಳು ಚೆನ್ನಾಗಿದ್ದು ಬಿತ್ತನೆ ಬೀಜಕ್ಕೆ ಅನುಕೂಲವಾದಾಗ, ಮಳೆ ಬಂದಾಗ, ಭೂಮಿ ಹದವಾಗಿದ್ದಾಗ ಬಿತ್ತಿದ್ರೆ ಹುಟ್ಟುತ್ತವೆ. ಅದೇ ಬೀಜಗಳನ್ನ ಉರಿದು ಬಿಟ್ರೆ ಅದರಲ್ಲಿ ಅಂಕುರ ಮೊಳಕೆ ಹೊಡೆಯುವ ಗುಣ ಇರುತ್ತಲ್ಲ, ಅದು ಸುಟ್ಟೋಗುತ್ತೆ, ಆವಾಗ ಹುಟ್ಟುತ್ತವ. ಆ ರೀತಿಯಲ್ಲಿ ಉರಿದ ಬೀಜವನ್ನು ಬಿತ್ತಿದರೆ ಅಂಕುರವು ಉತ್ಪನ್ನವಾಗದಿರುವಂತೆ ಅವರು ಮಾಡಿದ ನಿಷ್ಕಾಮ ಕರ್ಮದಿಂದ ಪುನರ್ಜನ್ಮವನ್ನು ಸೇರದೆ ಮೋಕ್ಷ ಪದವಿಯನ್ನು ಹೊಂದುವರು. ಮತ್ತೆ ಮತ್ತೆ ಜನ್ಮ ಎತ್ತಲಿಕ್ಕೆ ಕಾರಣ ಏನು? ಅವ್ರ ಸಂಕಲ್ಪ ಬೀಜ ಮಾಡಿಟ್ಕೊಂಡಿರ್ತಲ್ಲ, ನಾನೀಗ ರಾಜನಾಗಿರಬೇಕು, ಒಂದು ದೊಡ್ಡ ರಾಜ್ಯ ಕಟ್ಟಬೇಕು, ಯುದ್ಧ ಮಾಡಬೇಕು, ಇದೊಂದು ಸಂಕಲ್ಪ. ಇದಕ್ಕೊಂದಷ್ಟು ಜನ್ಮಗಳು. ನಾನೊಬ್ಬ ಸಿನಿಮಾ ನಟನಾಗಬೇಕು, ನಾನು ಈ ಥರದಲ್ಲಿ ಮಾಡಬೇಕು, ಆ ಥರದಲ್ಲಿ ಮಾಡಬೇಕು ಸಂಕಲ್ಪ. ಅದೊಂದು ಬೀಜ, ಅದಕ್ಕೊಂದು ಜನ್ಮ. ಹೀಗೆ ಏನೇನು ಬಯಕೆಗಳನ್ನ ಮಾಡ್ತಾರೋ ಅವೆಲ್ಲ ಸೃಷ್ಟಿ ಬೀಜಗಳು. ಈ ಸೃಷ್ಟಿ ಬೀಜಗಳು ಯಾವುವು? ಸಂಕಲ್ಪ. ಸಂಕಲ್ಪವನ್ನೇ ಸುಟ್ಟು ಬಿಟ್ರೆ ಮೊಳಕೆ ಹೊಡೆಯೋದು ಯಾವುದು? ಸಂಕಲ್ಪದಲ್ಲಿ. ಆ ಸಂಕಲ್ಪವನ್ನೇ ಸುಟ್ಟು ಬಿಟ್ರೆ ಏನಾಗುತ್ತೆ? ಸೃಷ್ಟಿಯ ಬೀಜ ಉರಿದು ಹೋಗುತ್ತೆ. ಆಗೇನಾಗುತ್ತೆ? ಮುಂದಿನ ಜನ್ಮಗಳು ಇರೋದಿಲ್ಲ. ಈ ಸಂಕಲ್ಪದ ಬೀಜವನ್ನು ಉರಿಯೋದು ಹೇಗೆ ಅಂದರೆ,
ಇದಕ್ಕೆ ಪರಮಾತ್ಮನ ಅನನ್ಯವಾದ ಭಕ್ತಿ ಮತ್ತು ಚಿಂತನೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಅಂದರೆ ಯೋಗ, ಧ್ಯಾನ ಇತ್ಯಾದಿಗಳು. ಇದಕ್ಕೆ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಅಪಾರವಾಗಿ, ಅಗಾಧವಾಗಿ, ಬಹು ಸುಲಲಿತವಾಗಿ, ಸರಳವಾಗಿ ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಇಚ್ಛೆ ಇದೆಯೋ ಅವರೆಲ್ಲ ಆ ಗ್ರಂಥಗಳನ್ನ ತರಿಸ್ಕೊಂಡು ನೀವು ಅದರಲ್ಲಿರ್ತಕ್ಕಂಥ ಸಾಧನೆಯನ್ನು ನೀವು ಕೈಗೊಂಡಿದ್ದೆ ಆದರೆ ಈ ನಿಟ್ಟಿನಲ್ಲಿ ಜೀವನ್ಮುಕ್ತಿ ಪದವಿಯನ್ನು ಪಡಿಬೋದು. ಒಂದು ಜನ್ಮದಲ್ಲಿ ಅಂತ ಹೇಳಿಲ್ಲ ಗುರುಗಳು, ಈಗ ಆರಂಭ ಮಾಡಿದ್ರೆ 22 ಜನ್ಮದಲ್ಲಿ ಅಷ್ಟರೊಳಗೆ ನೀನು ಮುಕ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಯಾಕಂದರೆ ಈಗ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ನೀವು ತರಿಸ್ಕೊಂಡು ಓದಿ ಮುಕ್ತರಾಗ್ಬಿಟ್ಟಿದ್ದೀರ ಅಂತ ಎಲ್ಲರೂ ಪ್ರಶ್ನೆ ಮಾಡಿಬಿಟ್ಟಿರಿ. ಅವರೇ ಗುರುಗಳೇ ಹೇಳಿದ್ದಾರೆ, ಈಗ ಶುರು ಮಾಡಿದ್ರೆ 22 ಜನ್ಮಗಳಲ್ಲಿ ಮುಕ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಗೆ ಆ ಗ್ರಂಥಗಳನ್ನ ತರಿಸ್ಕೊಂಡು ಓದ್ರಿ. ಬೆಂಗಳೂರು ಕೆಂಪಾಪುರ ಅಗ್ರಹಾರ, ಬಿನ್ನಿಪೇಟೆ, ರೈಲ್ವೆ ಪಾರ್ಲಲ್ ಪಕ್ಕದಲ್ಲಿ ಕಡಪ ಸ್ವಾಮಿಗಳ ಮಠ ಅಂತಲೇ ಹೆಸರುವಾಸಿಯಾಗಿದೆ. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರ ದೇವಸ್ಥಾನ. ಅಲ್ಲಿ ಅವರು ಗುರುಗಳು ಜೀವ ಸಮಾಧಿಯನ್ನು ಹೊಂದಿದ್ದಾರೆ. ಅಂದರೆ ಜೀವಂತವಾಗಿ ಕೂತ್ಕೊಂಡು ಇದನ್ನು ಮುಚ್ಚಿಸ್ಬಿಟ್ಟಿದ್ದಾರೆ ಸಮಾಧಿಯನ್ನು. ಆ ಗುರುಗಳ ಬಗ್ಗೆ ಹೆಚ್ಚು ತಿಳ್ಕೊಂಡು ನೀವು ಆ ಸಾಧನೆಯನ್ನು ಕೈಗೊಂಡ್ರೆ ನಿಮಗೆಲ್ಲ ಸಿದ್ಧಿಯಾಗುತ್ತೆ. ಮತ್ತು ಹೆಚ್ಚಿನ ಸಂಪರ್ಕ ಏನಾದ್ರು ಬೇಕು ಅಂದರೆ 9606340503 ಈ ನಂಬರ್ಗೆ ಸಂಪರ್ಕಿಸಿದರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಹೇ ಅರ್ಜುನ, ಈ ವಿಷಯದಲ್ಲಿ ಜ್ಞಾಪಕದಲ್ಲಿ ಇಡಬೇಕಾದ ಮತ್ತೊಂದು ಅಂಶವಿದೆ. ಯಾವುದರ ವಿಚಾರದಲ್ಲಿ? ಈಗ ನೀನು ನಿಷ್ಕಾಮ ಕರ್ಮವನ್ನು ಮಾಡಿದ್ದೆ ಆದರೆ ಸೃಷ್ಟಿ ಬೀಜ ಇರೋದಿಲ್ಲ. ಪುನರಪಿ ಜನನಂ, ಆ ಕಷ್ಟ ನಿನಗಿರೋದೇ ಇಲ್ಲ. ಪುನಃ ಹುಟ್ಟುವ ಅವಶ್ಯಕತೆ ಇಲ್ಲ. ಮರಣದ ಭಯವಿಲ್ಲ. ನೀನು ಮುಕ್ತಿಯನ್ನು ಹೊಂದುತ್ತೀಯ ಅರ್ಜುನ. ಮತ್ತು ಈ ಮೋಕ್ಷ ಪದವಿಯನ್ನು ಹೊಂದುವರು ಹೇ ಅರ್ಜುನ, ಈ ವಿಷಯದಲ್ಲಿ ಜ್ಞಾಪಕದಲ್ಲಿ ಇಡಬೇಕಾದ ಮತ್ತೊಂದು ಅಂಶವಿದೆ. ಅದೇನಪ್ಪ ಅಂದರೆ, ಈ ಲೋಕದಲ್ಲಿ ಕರ್ಮ ಯಾವುದು, ಅಕರ್ಮ ಯಾವುದು ಎಂಬ ತತ್ವವನ್ನು ಪಂಡಿತರಾದವರು ತಮಗೆ ತೋಚಿದಂತೆಲ್ಲ ನಿರ್ಣಯಿಸತೊಡಗಿದರೂ ಸಹ ವಿಮರ್ಶೆಗೆ ಬಾರದಂತಾಗಿದೆ. ಪಂಡಿತರಾದವರು ಕೂಡ ಯೋಚನೆ ಮಾಡ್ತಾರೆ, ಇದರಲ್ಲಿ ಕರ್ಮ ಯಾವುದು, ಅಕರ್ಮ ಯಾವುದು, ಯಾವುದನ್ನು ಏನು ಮಾಡಬೇಕು, ಅವ್ರಿಗೆ ಏನೇನು ತೋಚುತ್ತೆ ಆ ರೀತಿಯೆಲ್ಲ ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಈ ರೀತಿಯಲ್ಲಿ ವಿಮರ್ಶೆ ಮಾಡಿದ್ರು ಅವ್ರಿಗೆ ಏನೂ ತೋಚದಂತಾಗಿದೆ ಅರ್ಜುನ. ಪಂಡಿತರು ಸಹ ಕರ್ಮ ಯಾವುದು, ಅಕರ್ಮ ಯಾವುದು ಎಂಬುದನ್ನು ನಿರ್ಣಯಿಸಲು ಸಂದೇಹಗೊಂಡರು. ಆದರೆ ಅವರೇ ಈ ರೀತಿ ಮರುಳಾದ ಮೇಲೆ ಈ ಗೂಢ ವಿಚಾರವು ಇತರರಿಗೆ ಗೊತ್ತಾಗುವುದು ಹೇಗೆ? ಪಂಡಿತರಿಗೆ ಗೊತ್ತಾಗ್ತಾ ಇಲ್ಲ ಅರ್ಜುನ, ಏನು ಕರ್ಮ ಯಾವುದು, ಅಕರ್ಮ ಯಾವುದು ಅಂತ. ಇನ್ನು ಮಿಕ್ಕವ್ರಿಗೆ ಏನು ಗೊತ್ತಾಗುತ್ತೆ? ಕೋಟ ನಾಣ್ಯಗಳು ನೋಡುವುದಕ್ಕೆ ಚೆನ್ನಾಗಿ ತೋರುತ್ತಾ ದೃಷ್ಟಿ ದೋಷ ಉಳ್ಳವರನ್ನು ವಂಚಿಸುವಂತೆ, ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಂತಹ ಸಾಮರ್ಥ್ಯವುಳ್ಳ ಪುರುಷರು ಸಹ ಭ್ರಾಂತಿಯಿಂದ ಸಕಾಮ ಕರ್ಮಗಳನ್ನೇ ಆಚರಿಸುತ್ತಾ ನಿಷ್ಕಾಮ ಕರ್ಮವೆಂಬ ಹೆಸರನ್ನು ಇಟ್ಟುಕೊಂಡಿರುವರು. ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ, ಆದರೆ ನಿಷ್ಕಾಮ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಜನಕ್ಕೆ. ಅರ್ಥ ಆಗ್ತಿದೆ ಅಲ್ವಾ? ನಿಷ್ಕಾಮ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ಮಾಡ್ತಾರೆ, ಆದರೆ ಅಲ್ಲಿಯೂ ಸಕಾಮನೆಯನ್ನೇ ಇಟ್ಕೊಂಡಿರ್ತಾರೆ. ಅಂಥ ಜ್ಞಾನಿಗಳಿರ್ತಾರೆ, ಅಂಥ ಶಕ್ತಿವಂತರಿರ್ತಾರೆ, ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವಂಥವ್ರು. ಅವರೂ ಕೂಡ ಅಲ್ಲಿ ಕಾಮನೆಯನ್ನು ಇಟ್ಕೊಂಡೇ ಕೆಲಸ ಮಾಡಿರ್ತಾರೆ. ಆದರೆ ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು ಕೊಟ್ಕೊಂಡಿರ್ತಾರೆ ಅವರು. ಆದ್ದರಿಂದ ಅರ್ಜುನ, ಈ ರೀತಿಯಲ್ಲಿ ನೀನು ಈಗ ಪಂಡಿತರಿಗೂ ಕೂಡ ಸಂದೇಹ ಇದೆ. ಆದ್ದರಿಂದ ಈ ಗುಟ್ಟನ್ನು ಅರಿಯಲಾರದೆ ಕರ್ಮಬಂಧನದಲ್ಲಿ ಸಿಲುಕಿದರು. ಜಾಣರಾದವರೇ ಕರ್ಮ ಅಕರ್ಮಗಳನ್ನು ನಿರ್ಣಯಿಸಲಾರದೆ ಮೋಸ ಹೋದರೆಂದ ಮೇಲೆ ಇನ್ನು ಅಜ್ಞಾನಿಗಳಾದ ಮೂಢರ ವಿಷಯದಲ್ಲಿ ಹೇಳುವುದೇನಿದೆ? ಆದ್ದರಿಂದ ಈ ವಿಷಯವನ್ನು ನಿನಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳು. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅರ್ಜುನಿಗೆ, ಜ್ಞಾನಿಗಳು ಕೂಡ ಈ ಥರ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಈಗ ಕರ್ಮಗಳ್ಯಾವು, ಅಕರ್ಮಗಳ್ಯಾವು, ಈ ರೀತಿಯಲ್ಲಿ ತಿಳ್ಕೊಳ್ಳೋದು ಹೇಗೆ? ನಿಷ್ಕಾಮ ಯಾವುದು, ಸಕಾಮ ಯಾವುದು, ಇವುಗಳನ್ನ ನಾನು ತಿಳಿಸ್ಕೊಡ್ತೀನಿ. ನಿಷ್ಕಾಮ ಕರ್ಮ ಮತ್ತು ಸಕಾಮ ಕರ್ಮಗಳನ್ನ ನೀನು ಸ್ಪಷ್ಟವಾಗಿ ತಿಳಿಸ್ತೀನಿ ಕೇಳು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.